ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೀವು ಕಳಿಸಿದ್ಮೇಲೆ ನಮಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದ್ರೆ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ, ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ. ಮತ್ತೆ ಟೈಟಲ್ ಇಲ್ಲಿ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬಹುದು. ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದ್ರು ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ನೀವು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಎಷ್ಟಾದ್ರು ಲೈಕ್ ಕೊಡೋದು ಸಹ ಮರಿಬೇಡಿ. ಇನ್ನು ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಸರ್ ಮಾರುತಿ ಸುಜುಕಿ ಸ್ವಿಫ್ಟಾ? ಸ್ವಿಫ್ಟ್ ಸರ್, ಪೆಟ್ರೋಲ್ ಗಾಡಿ ಇದು. ವಿ ಎಕ್ಸ್ ಏನಾ? ಹೌದು, ಎಸ್ ಸರ್. ಓಕೆ, ಯಾವ್ದು ಮಾಡಲಿ ಸರ್ ಅದು? ಅದು 2006 ಸರ್. 2006? 2006. 4 ಓನರ್ ಆಗಿದೆ. ತಗೊಳ್ಳೋರು 5 ಓನರ್ ಆಗ್ತಾರೆ. ಓಕೆ. ಎಷ್ಟು ಹೊಡಿ ಸರ್ ಗಾಡಿ? ಗಾಡಿ ಒಂದು 60 ಹತ್ರ ಆಗಿದೆ ಸರ್. 160? ಹೌದೌದು, Okay. 58 ಆಗಿದೆ. ಹಾಂ ಹಾಂ. ಇದು ಎಫ್ ಸಿ ಇನ್ಸೂರೆನ್ಸು ಸರ್? ಎಲ್ಲ ರನ್ನಿಂಗ್ ಇದೆ. FC ಎಲ್ಲ ರನ್ನಿಂಗ್ ಇದೆ. ಇನ್ಸೂರೆನ್ಸು ನೆನ್ನೆ ಮುಗಿದಿದೆ, ಅದು ಕಟ್ಕೊಡ್ತೀನಿ. ಕಟ್ಕೊಡ್ತೀನಿ. ಓಕೆ, ಟೈರ್ ಎಲ್ಲ ಹೆಂಗಿದೆ ಗಾಡಿಯಲ್ಲಿ? ಟೈರೆಲ್ಲ 70-80% ಟೈರ್ ಇದೆ ಸರ್. ಓಕೆ. ಎಷ್ಟು ಮೈಲೇಜ್ ಬರುತ್ತೆ ಸರ್ ಇದು ಗಾಡಿ? ಒಂದು 18 ಬರುತ್ತಾ? 17-18 ಬರುತ್ತೆ ಸರ್ ಮೈಲೇಜ್. ಓಕೆ. ಗಾಡಿ ಏನಾದ್ರು ಟಚ್ ಅಪ್ ರೀಪೇಂಟ್ ಏನಾದ್ರು ಆಗಿದೆಯಾ? ಟಚಪ್ ಎಲ್ಲ ಆಗಿದೆ, ಅಂದರೆ ಟಚಪ್ ಕ್ಲೀನ್ ಇದೆ. ರೀಪೇಂಟ್ ಗಾಡಿ ಕ್ಲೀನ್ ಇದೆ ಸರ್. ಗಾಡಿ ರೀಪೇಂಟ್ ಆಗಿದೆಯಾ? ರೀಪೇಂಟ್ ಆಗಿದೆ, ಕ್ಲೀನ್ ಇದೆ. ಯಾಕೆ ಮತ್ತೆ ಆಕ್ಸಿಡೆಂಟ್ ಆಗಿ ರೀಪೇಂಟ್ ಆಗಿರೋದು ಆ ಥರ ಏನಿಲ್ಲ? ಇಲ್ಲ ಆ ಥರ ಏನಿಲ್ಲ. ಸ್ವಲ್ಪ ಅಲ್ಲೆಲ್ಲಿ ಶೇಡ್ ಇದಾಗಿತ್ತು, ಹಾಗಾಗಿ ನಾವೇ ಪಾಯಿಂಟ್ ಮಾಡಿಸಿದ್ವಿ, ರೀಪೇಂಟ್ ಮಾಡಿಸಿದ್ವಿ. ಓಕೆ. ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದಾವ? ಎಲ್ಲ ಚೆನ್ನಾಗಿದೆ ಸರ್. ಇಲ್ಲ ಎಲ್ಲ ಅದೇ ನೋಡಿದ್ರಲ್ಲ, ಒಂದು ಫೋಟೋ ಹಾಕಿದ್ದೀನಿ. ಕುಷನ್ ಒಂಚೂರು ಇದಾಗಿದೆ, ಚೆನ್ನಾಗಿದೆ, ತೊಂದರೆ ಇಲ್ಲ. ಓಕೆ. ಎ ಸಿ, ಪವರ್ ವಿಂಡೋ ಎಲ್ಲ ವರ್ಕಿಂಗ್ ಇದಾವ? ಎಲ್ಲ ವರ್ಕಿಂಗ್ ಇದೆ. ಇಂಜಿನ್ ಸರ್? ಇಂಜಿನ್ ಎಲ್ಲ ನೀಟಾಗಿದೆ, ಸ್ಮೂತ್ ಆಗಿದೆ. ಓಕೆ ಓಕೆ ಓಕೆ. ಅಂದರೆ ತಗೊಳ್ಳೋರು ಏನು ಖರ್ಚಿಲ್ಲ ಗಾಡಿದು? ಯಾವುದಿಲ್ಲ ಸರ್, ಎಲ್ಲ ಕ್ಲೀನ್ ಆಗಿದೆ, ಏನು ಖರ್ಚಿಲ್ಲ. ಹಾಂ. ಬೇಕು ಅಂತಂದರೆ ಅದು ಕುಷನ್ ಒಂಚೂರು ಅದೇ ಕವರ್ ಒಂದು ಹಾಕ್ಕೊಳ್ಬೋದು ಬೇಕಾದರೆ, ಇಲ್ಲಾಂದರೆ ಅದು ತೊಂದರೆ ಇಲ್ಲ. ಅದು ಚೆನ್ನಾಗಿದೆ. ಓಕೆ. ಇದು HSRP ನಂಬರ್ ಪ್ಲೇಟ್ ಎಲ್ಲ ಹಾಕಿದ್ದಾರಾ? HSRP ಆಗಿದೆ, ರೆಡಿ ಆಗಿದೆ ನೋಡಿ. ನಂಬರ್ ಪ್ಲೇಟ್ ಹಾಕಿದ್ದಾರಾ? ಹೌದೌದು, ಅದೇ ಇದೆಯಲ್ಲ, ಅದರಲ್ಲಿ ಇದೆ. HSRP ರನ್ನಿಂಗ್ ಇದೆ. ಓಕೆ. ಎಲ್ಲಿ ಸರ್ ಅದು ಗಾಡಿದು? ಇದು ಕೊಪ್ಪ ಸರ್, ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ಕೊಪ್ಪ. ಕೊಪ್ಪ? ಹೌದು. ಓಕೆ. ಚಿಕ್ಕಮಂಗ್ಳೂರ್ದು ಎಷ್ಟು ದೂರ ಸರ್ ಅಲ್ಲಿಗೆ? ಚಿಕ್ಕಮಂಗ್ಳೂರಿಂದ ನಿಮಗೆ 90 ಕಿಲೋಮೀಟರ್ ಆಗುತ್ತೆ. ಶಿವಮೊಗ್ಗದಿಂದ 60 ಕಿಲೋಮೀಟರ್ ಆಗುತ್ತೆ. ಮೇನ್ ರೋಡಾ? ಮೈನ್ ರೋಡೇ ಸರ್, ಸಿಟಿನೇ ಕೊಪ್ಪ. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಗಾಡಿ 160 ಹೇಳ್ತೀನಿ ಸರ್. ಹಾಂ. ಶೇರ್ ಮಾಡಿ. 1,60,000 ಹೇಳ್ತಿದ್ದೀರಾ? ಹೌದು. ಇನ್ನೂ ಕಡಿಮೆ ಆಗುತ್ತೆ? ಆಗುತ್ತೆ ಸರ್, ಬಂದರೆ ಹೆಚ್ಚು ಮಾಡಿ ಕೊಡ್ತೀನಿ. ಓಕೆ. ಇನ್ಸೂರೆನ್ಸು ನೀವೇ ಮಾಡಿಸ್ಕೊಡ್ತೀರಾ? ಇನ್ಸೂರೆನ್ಸ್ ಫ್ರೆಶ್ ಆಗಿ ಕೊಡ್ತೀನಿ. ಅಂದರೆ ಥರ್ಡ್ ಪಾರ್ಟಿ ಬರುತ್ತಲ್ವಾ ಇನ್ಸೂರೆನ್ಸ್ ಇದಕ್ಕೆ? ಇನ್ಸೂರೆನ್ಸ್ ಥರ್ಡ್ ಪಾರ್ಟಿ ಬರುತ್ತೆ. ಅದು ಓಕೆ ಓಕೆ.